ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ನಮ್ಮ ಮನೆಯ ಸುತ್ತಮುತ್ತಲದ ಎಲ್ಲ ಹುಲ್ಲುಗಳನ್ನು ತೆಗೆಯುವಂತ ಹೇಳಿ ಈ ಬ್ಲಾಗಲ್ಲಿ ಅದನ್ನೇ ತೋರಿಸಬೇಕು ಅಂತ ಹೇಳಿ ನಿಮಗೆ ಬಂದಿದ್ದೇವೆ. ಸೊ ನಮ್ಮ ಹುಲ್ಲು ತೆಗೆಯುವ ಮಿಷಿನ್ ಕೂಡ ಉಂಟು, ಅದನ್ನು ಯೂಸ್ ಮಾಡಿ ಇಲ್ಲಿ ಹೇಗೆಲ್ಲ ಹುಲ್ಲು ತೆಗಿತೇವೆ ಅಂತ ಹೇಳಿ ಎಲ್ಲವನ್ನು ನಿಮಗೆ ತೋರಿಸ್ತೇವೆ. ಮುಂಚೆ ಹೇಗೆ ಇತ್ತು ಮತ್ತೆ ಹೇಗೆ ಆಗ್ತದೆ ಹುಲ್ಲು ತೆಗೆಯುವ ಮಿಷಿನಲ್ಲಿ, ಮತ್ತು ಹುಲ್ಲು ತೆಗೆಯುವುದು ಹೇಗೆ ಅಂತ ಹೇಳಿ ಎಲ್ಲವನ್ನು ನಿಮಗೆ ಕಲಿಸಿಕೊಡ್ತೇವೆ ನಾವು. ಸೊ ಬನ್ನಿ ನೋಡೋಣ. ಸೊ ಸ್ನೇಹಿತರೆ, ನಮ್ಮದು ಮಿಷಿನ್ ಈಗ ರೆಡಿ ಉಂಟು. ಸೊ ನಾವಿಲ್ಲಿ ತಗೊಂಡದ್ದು 1/2 ಲೀಟರ್ ಪೆಟ್ರೋಲು, ಮತ್ತು ಇದು 20 ml. ಸೊ 1 ಲೀಟರ್ಗೆ ಎಲ್ಲರೂ 40 ml ತೆಗಿತಾರೆ. ಇದು 2T ಆಯಿಲ್ ಅಂತ ಹೇಳಿ. ಸೊ ಇದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಬೇಕು, ಮತ್ತು ಈ ಮಿಷಿನ್ಗೆ ಹಾಕಿ ಸ್ಟಾರ್ಟ್ ಮಾಡಿ ಹುಲ್ಲು ಹೊಡೆಯುವುದು, ಅಷ್ಟೇ ಕೆಲಸ ಇರೋದು ನಮ್ಮದಿಗೆ. ಸೊ ಸ್ನೇಹಿತರೆ, ಚೆನ್ನಾಗಿ ಮಿಕ್ಸ್ ಆಗಬೇಕಾಯ್ತಾ, ಇಲ್ಲದೆ ಪ್ರಾಬ್ಲಮ್ ಆಗ್ತದೆ. ಮಿಷಿನಿಗೆ ಒಂದು ಹೊಗೆ ಎಲ್ಲ ಬರ್ತದೆ, ಮತ್ತು ತುಂಬ ಕೆಲವು ಪ್ರಾಬ್ಲಮ್ಸ್ ಎಲ್ಲ ಆಗ್ತದೆ. ಮತ್ತು ರಿಪೇರಿ ಮಾಡಬೇಕು ನಾವು ತಗೊಂಡೋಗಿ, ಅದೆಲ್ಲ ಭಾರಿ ಕಷ್ಟ ಆಗ್ತದೆ. ಅದಕ್ಕಿಂತ ಚೆಂದ ಎಲ್ಲವನ್ನು ಆಗಬೇಕು, ಸ್ವಲ್ಪ ಕೂಡ ಉಳಿಲಿಕ್ಕೆ ಬಾರದು. ಮತ್ತು ಇದನ್ನು ಕ್ಯಾಪ್ ಹಾಕಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿದರೆ ಸಾಕು. ಮತ್ತು ಇದನ್ನು ಮಿಷಿನ್ಗೆ ಹಾಕಿ ಮಿಷಿನನ್ನು ಸ್ಟಾರ್ಟ್ ಮಾಡಿದರೆ ಅಷ್ಟು ಅಲ್ಲಿಗೆ ನಮ್ಮದು ಕೆಲಸ ಆಯಿತು, ಮತ್ತು ಹೊಡೆದ್ರೆ ಆಯಿತು. ಒಮ್ಮೆ ತುಂಬ ಏನು ಇದು ಮಾಡಬೇಕು ಅಂತ ಇಲ್ಲ ನೋಡಿ. ಈಗ ನಾವು ಜ್ಯೂಸ್ ಎಲ್ಲ ಮಾಡ್ತೇವೆ, ಆ ಟೈಪ್ ಏನು ಬೇಕಂತಿಲ್ಲ. ಕೆಳಗೆ ಹೀಗೆ ಮಾಡಿ ಒಂದು ಹೀಗೆ ಮಾಡಿ, ಆಗ ಇಲ್ಲಿ ಇದ್ದ ಆಯಿಲ್ ಎಲ್ಲವನ್ನು ಅದು ಮಿಕ್ಸ್ ಆಗಬೇಕು. ಅದಕ್ಕೆ ಇನ್ನೊಮ್ಮೆ ಬೇಕಾದರೆ ಮಾಡಿ, ನಿಮಗೆ ಇದಾಗಲಿಲ್ಲ ನೋಡಿ. ಆಯಿತು, ಇಲ್ಲಿಗೆ ಆಯಿತು, ಇಷ್ಟೇ. ಇನ್ನು ಮಿಷಿನ್ಗೆ ಹಾಕೋದು, ಮಿಷಿನನ್ನು ಸ್ಟಾರ್ಟ್ ಮಾಡಿ ಬನ್ನಿ. ಸೊ ಸ್ನೇಹಿತರೆ, ನಾವು ಈಗ ಉಂಟಲ್ಲ, ಇದು ಪೆಟ್ರೋಲ್ ಹಾಕಿ ಆಯಿತು. ಸೊ ಪೆಟ್ರೋಲ್ ಹಾಕಿದ ತಕ್ಷಣ ಕಿಕ್ ಹೊಡೆದ್ರೆ ಸ್ಟಾರ್ಟ್ ಆಗ್ತದೆ ಯಾರ್ದಾದ್ರೂ ಮಿಷಿನ್? ಇಲ್ಲ. ಅದಕ್ಕಾಗಿ ತುಂಬ ಸ್ವಲ್ಪ ಕೆಲವು ಪ್ರೊಸೆಸ್ ಉಂಟು. ಸೊ ಸ್ನೇಹಿತರೆ, ಎಲ್ಲ ಪ್ರೊಸೆಸನ್ನು ನಮಗೆ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಪೆಟ್ರೋಲ್ ಹಾಕಿದ ತಕ್ಷಣ ನಾವೆಂತ ಮಾಡಬೇಕು ಅಂತ ಹೇಳಿದರೆ, ಒಂದು ನಮ್ಮದು ಫಿಂಗರ್ ಉಂಟಲ್ಲ, ಫಿಂಗರ್ ಇಲ್ಲಿ ಅಡಿಗೆ ಆಗಬೇಕು. ಇಲ್ಲಿ ಕಾರ್ಬ್ರೇಟರ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅಡಿಯಲ್ಲಿ ಒಂದು ಬಟನ್ ಉಂಟಲ್ಲ, ಇದನ್ನು ಪ್ರೆಸ್ ಮಾಡಬೇಕು ಒಂದು 2-3 ಸತಿ. ಆಗ ಇಲ್ಲಿ ಎಂತ ಆಗ್ತದೆ ಗೊತ್ತುಂಟಾ, ಇಲ್ಲಿ ಪೆಟ್ರೋಲ್ ಒಮ್ಮೆಗೆ ಕಾರ್ಬ್ರೇಟರ್ಗೆ ಹೋಗಿ ಹಿಂದೆ ಬರ್ತದೆ, ಅಲ್ಲಿ ಸ್ಪ್ರೇ ಆಗ್ತದೆ ಅದು ಪೆಟ್ರೋಲ್. ಸೊ ಈಗ ನಾವು ಸ್ವಲ್ಪ ಕಿಕ್ ಹೊಡೆದ್ರೆ ಒಂದು 2-3 ಕಿಕ್ಕಲ್ಲಿ ಸ್ಟಾರ್ಟ್ ಆಗ್ತದೆ.
ಸ್ನೇಹಿತರೆ, ನಮ್ಮದು ಇವತ್ತಿದ್ದು ಕೆಲಸ ಎಲ್ಲ ಮುಗಿಯಿತು. ಸೊ ನಾನು ಹೇಳಲಿಕ್ಕೆ ಮರ್ತು ಹೋದೆ, ಒಂದು ನಾವು ಯಾವಾಗಲೂ ತೆಗಿವಾಗ ಉಂಟಲ್ಲ, ಒಂದು ಹೆಲ್ಮೆಟ್, ಇದು ಹಳೆತ ಹೆಲ್ಮೆಟ್ ನನ್ನದು, ಹೊಸತೇನೂ ಅಲ್ಲ. ಸೊ ಹಳೆ ಹೆಲ್ಮೆಟನ್ನು ಹಾಕೋದು, ಯಾಕಂದರೆ ಕಣ್ಣಿಗೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಮತ್ತು ನನ್ನದು ಅವಸ್ಥೆ ನೋಡ್ಬೋದು ಇಲ್ಲಿ, ಇನ್ನು ಹೋಗುದೆ, ಇನ್ನು ಸ್ವಲ್ಪ ಚೆಂದವಾಗಿ ಸ್ನಾನ ಮಾಡಿ ಆಯಿತು. ಮತ್ತು ಇವತ್ತು ತುಂಬ ಕಾಲೇಜಿದೆಲ್ಲ ಕೆಲಸ ಉಂಟು. ಸೊ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರ್ಬೋದು ನನ್ನ ಈ ವಿಡಿಯೋ. ಸೊ ಇಷ್ಟ ಆದರೆ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಯಾರಾದರೂ ಇದ್ದರೆ ಎಲ್ಲರಿಗೊಂದು ಶೇರ್ ಮಾಡಿಬಿಡಿ. ಸಬ್ಸ್ಕ್ರೈಬ್ ಒಂದು ಮಾಡುವುದನ್ನು ಮರಿಬೇಡಿ. ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.